ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜುಲೈ ತಿಂಗಳ ಮಾಸ ಭವಿಷ್ಯ. ಇದರಲ್ಲಿ ಕುಂಭರಾಶಿಯವರಿಗೆ ಯಾವೆಲ್ಲ ಫಲಾನುಫಲಗಳಿರುತ್ತೆ ಅಂತ ನೋಡೋಣ. ನೋಡಿ, ಕುಂಭರಾಶಿಯ ರಾಶಿಯಾಧಿಪತಿ ಶನಿ 2ನೇ ಮನೆ ಅಂದ್ರೆ ಧನಸ್ಥಾನದಲ್ಲಿದ್ದಾನೆ. ಮತ್ತೆ 2ನೇ ಮನೆ ಅಧಿಪತಿ ಗುರು, ಧನಸ್ಥಾನಾಧಿಪತಿ ಗುರು. ಅದೇ ರೀತಿ 11ನೇ ಮನೆ ಲಾಭಸ್ಥಾನಾಧಿಪತಿ ಗುರು 6ನೇ ಮನೆಗೆ ಬಂದಿದ್ದಾನೆ. 6ನೇ ಮನೆ ಅಂತ ಅಂದಾಗ ಕೋಪ, ಜಗಳ, ಕದನ ಅಂತ ಎಲ್ಲ ಹೇಳ್ತೀವಿ. 6ನೇ ಮನೆಗೆ ಬಂದು ಎಲ್ಲೋ ಒಂದ್ ಕಡೆ ಕುಂಭರಾಶಿಗೆ ಕೆಟ್ಟದ್ದಾಗತ್ತೆ ಅಂತ ಹೇಳ್ತಾರೆ. ಆದ್ರೆ ಗುರು ಹೇಗೆ ಧನಸ್ಸು ರಾಶಿಗೆ ಒಳ್ಳೇದ್ ಮಾಡ್ತಾನೋ ಅದೇ ರೀತಿ ಕುಂಭರಾಶಿಯವ್ರಿಗೂ ಕೂಡ ಬಹಳಷ್ಟು ಒಳ್ಳೇದ್ ಮಾಡ್ತಾ ಹೋಗ್ತಾನೆ. ಯಾಕಪ್ಪ ಅಂತ ಅಂದ್ರೆ ನೋಡಿ, ಅವನು ಆ ಮನೆಗೆ 2ನೇ ಮನೆ ಅಧಿಪತಿಯಾಗಿರ್ತಾನೆ, ಧನಸ್ಥಾನಾಧಿಪತಿಯಾಗಿ ಲಾಭಸ್ಥಾನಾಧಿಪತಿಯಾಗಿ ಅವನು 2ನೇ ಮನೆಯನ್ನ ನೋಡ್ತಾನೆ. ಇರೋ ಜಾಗದಿಂದ 2ನೇ ಮನೆ ಧನಸ್ಥಾನವನ್ನ ನೋಡ್ತಾನೆ. ಅಲ್ಲಿಗೆ ಏನಾಗುತ್ತೆ, ಕುಂಭರಾಶಿ ಅವ್ರಿಗೆ ಕಳ್ಕೊಂಡಿರೋ ದುಡ್ಡೆಲ್ಲ ವಾಪಸ್ ಬರ್ತಾ ಹೋಗುತ್ತೆ. ಎಲ್ಲ ಒಂದ್ ಕಡೆ ಧನ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಜೊತೆಗೆ 11ನೇ ಮನೆ ಲಾಭಸ್ಥಾನದವನು ಕೂಡ ಅವನೇ ಆಗಿರೋದ್ರಿಂದ ಕುಂಭರಾಶಿಯವ್ರಿಗೆ ಬಹಳಷ್ಟು ಅವನು 6ನೇ ಮನೆಗೆ ಹೋಗಿದ್ರು ಕೂಡ ಬರ್ತಕ್ಕಂಥ ದುಡ್ಡು, ಕಾಸು, ಕೊಟ್ಟಿರ್ತಕ್ಕಂಥದ್ದು ಅಥವಾ ಇವ್ರಿಗೆ ಯಾವುದೋ ಹಳೆ ದುಡ್ಡು ಬರ್ಬೇಕಾಗಿರುವಂಥದ್ದು, ಜಾಗ ಆಗಿರ್ಬೋದು, ಮನೆ ಆಗಿರ್ಬೋದು, ದುಡ್ಡಾಗಿರ್ಬೋದು, ಇವ್ರಿಗೆ ಸೇರ್ಬೇಕಾಗಿರುವಂಥದ್ದು ಎಲ್ಲೋ ಒಂದ್ ಕಡೆ ಮಾತಿನ ಬರದಲ್ಲಿ ಅಥವಾ ಜಗಳ, ಕೋರ್ಟು, ಕೇಸು ಈ ರೀತಿಯಾಗಿ ಬಗೆಹರಿತಾ ಹೋಗುತ್ತೆ. ಒಟ್ನಲ್ಲಿ ಬಗೆಹರಿಯೋದಿರ್ಲಿ, ಇವ್ರಿಗೆ ಲಾಭ ಕೂಡ ಆಗ್ತಾ ಹೋಗುತ್ತೆ, ಲಾಭದಾಯಕವಾಗಿರ್ತಾರೆ ಅಂತ ಹೇಳ್ಬೋದು. ನೋಡಿ, ನೀವು ಕೊಟ್ಟಿರೋ ದುಡ್ಡನ್ನ ಇವಾಗ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಬಂದೇ ಬರುತ್ತೆ ಅಂತ ಹೇಳುತ್ತೆ. ಮತ್ತೆ 2ನೇ ಮನೆಯಲ್ಲಿ ಶನಿ ಇರೋದ್ರಿಂದ, ಧನಸ್ಥಾನದಲ್ಲಿ ಶನಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವು ವೆಹಿಕಲ್ ತಗೊಳ್ಳೋವಂಥದ್ದು, ಮನೆ ಕಟ್ಟುವಂಥದ್ದು ಅಥವಾ ನಿಮ್ಮ ಒಂದು ಕೆಲಸ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಯಾಕಂದ್ರೆ ರಾಶಿಯಲ್ಲಿ ರಾಹು ಇದ್ದು, ರಾಶಿಯಾಧಿಪತಿ ಶನಿ 2ನೇ ಮನೆ ಧನಸ್ಥಾನದಲ್ಲಿದ್ದು, ಧನಸ್ಥಾನಾಧಿಪತಿ ಗುರು ಇರೋ ಮನೆಯಿಂದ ಧನಸ್ಥಾನವನ್ನ ನೋಡೋದ್ರಿಂದ ಕೂಡ ನಿಮ್ಗೆ ಸಿಕ್ಕಾಪಟ್ಟೆ ಪಾಸಿಟಿವ್. ಮತ್ತೆ ವ್ಯಯಸ್ಥಾನವನ್ನು ಕೂಡ ನೋಡ್ತಾನೆ. ಅದು ಕೂಡ ಶನಿ ಮನೆನೇ ಆಗಿರೋದ್ರಿಂದ, ಇಲ್ಲಿ ಧನಸ್ಥಾನಾಧಿಪತಿ ವ್ಯಯಸ್ಥಾನಾಧಿಪತಿ ಅವನೇ ಆಗಿರೋದ್ರಿಂದ ಖಂಡಿತ ಹೇಳ್ತೀನಿ, ಕುಂಭರಾಶಿಯವ್ರಿಗೆ ತುಂಬಾ ಒಳ್ಳೆ ಸಮಯ ಇದು. ನಿಮ್ಮ ಒಂದು ದುಡ್ಡು, ಕಾಸು, ನಿಮ್ಮ ಆಸ್ತಿ, ಜಮೀನು, ನಿಮ್ಮ ಕೆಲಸ ಕಾರ್ಯಗಳು ಅಡೆತಡೆ ಆಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮ್ಮ ಒಂದು ನಿಮ್ಮದಾಗ್ತಾ ಹೋಗುತ್ತೆ. ಅದೇ ರೀತಿ ನೋಡಿ, ನಿಮ್ಗೆ 3ನೇ ಮನೆ ಅಂತ ಬಂದಾಗ 3ನೇ ಮನೆ ಅಧಿಪತಿ ಕುಜ, 3ನೇ ಮನೆಯವನು ಅವನೇ ಆಗಿರ್ತಾನೆ, 10ನೇ ಮನೆಯವನು ಕೂಡ ಅವನೇ ಆಗಿರ್ತಾನೆ. 3ನೇವನಾಗಿ 10ನೇವನಾಗಿ ಅವನು 4ನೇ ಮನೆಯಲ್ಲಿದ್ದಾನೆ, ಸುಖಸ್ಥಾನದಲ್ಲಿದ್ದಾನೆ. ಹಾಗಾಗಿ ಕುಂಭರಾಶಿಯವರು ಖಂಡಿತ ಹೇಳ್ತೀನಿ, ಮನೆ ತಗೊಳ್ತೀರಾ, ಮನೆ ಮಾಡ್ತೀರಾ, ಜಾಗ ತಗೊಳ್ತೀರಾ, ರಿಯಲ್ ಎಸ್ಟೇಟ್ ಏನಾದ್ರು ಮಾಡ್ತೀರಾ, ಕುಂಭರಾಶಿಯವ್ರಿಗೆ ಸಿಕ್ಕಾಪಟ್ಟೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಲಾಭದಾಯಕವಾಗಿರುವಂತ ಒಂದು ಟೈಮ್ ಅಂತ ಹೇಳ್ಬೋದು. ಗುರು ಒಬ್ಬನೇ ಅಲ್ಲ, ಎಲ್ಲ ಗ್ರಹಗಳು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾ ಹೋಗ್ತಿದ್ದಾವೆ. ಅದೇ ರೀತಿ ನಿಮ್ಗೆ 5ನೇ ಮನೆ ಶುಕ್ರ, ಜೊತೆಗೆ ನಿಮ್ಗೆ 9ನೇ ಮನೆ ಭಾಗ್ಯಸ್ಥಾನಾಧಿಪತಿ ಶುಕ್ರ ನಿಮ್ಗೆ ಸಪ್ತಮದಲ್ಲಿ ಶುಕ್ರ ಕೇತು ಒಟ್ಟಿಗೆ ಇರೋದ್ರಿಂದ ರಾಹು ಕೇತುಗಳ ಒಂದು ಸಮಾಗಮ ಕೂಡ ಆಗ್ತಾ ಹೋಗುತ್ತೆ. ಶುಕ್ರ ಕೂಡ ನಿಮ್ಮ ಒಂದು ಮನೆಯನ್ನ ನೋಡ್ತಾ ಹೋಗ್ತಾನೆ, ಸಪ್ತಮವನ್ನ ನೋಡ್ತಾ ಹೋಗ್ತಾನೆ. ದುಡ್ಡು, ಕಾಸು, ನಿಮ್ಮ ಮನೆ, ನಾನೇನ್ ಹೇಳ್ತೆ 4ನೇ ಮನೆ ಅಂತ ಅಂದೆ, ಸುಖಸ್ಥಾನ, ಮನೆ ತಗೊಳ್ಳೋದು, ಮನೆ ಕಟ್ಕೊಳ್ಳೋ ಅಂಥದ್ದು, ಎಲ್ಲೋ ಒಂದ್ ಕಡೆ ಮನೆ ತಗೊಂಡ್ ಮಾರ್ತಕ್ಕಂಥದ್ದು, ಈ ಒಂದು ಕೆಲಸದಲ್ಲೂ ಕೂಡ ನಿಮ್ಗೆ ಲಾಭ ಆಗ್ತಾ ಇರುತ್ತೆ. ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ, ಯಾರೆಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಿರ್ತೀರಾ, ಜಸ್ಟ್ ಯಾರು ನೀವು ಕುಂಭರಾಶಿಯವರು ಈ ಒಂದು ಮನೆಗೆ ಹೋಗಿದ ತಕ್ಷಣ ಎಲ್ಲೋ ಒಂದ್ ಕಡೆ ಬಾಡಿಗೆ ಮನೆಗೆ ಹೋದ್ರು ಅದನ್ನ ಸ್ವಂತ ಮನೆ 1 ವರ್ಷದಲ್ಲಿ ನೀವು ಸ್ವಂತ ಮನೆಯನ್ನಾಗಿ ಮಾಡ್ಕೊಳ್ಬಿಡ್ತೀರಾ. ಅಥವಾ ನೀವು ಎಲ್ಲೋ ಒಂದ್ ಕಡೆ ಲೀಸ್ಗೆ ಹೋಗಿದ್ರೆ ಆ ಮನೆನೇ ನಿಮ್ದಾಗಿ ಮಾಡ್ಕೊಳ್ಳೋ ಅಂತ ಒಂದು ಚಾನ್ಸ್ ಮತ್ತೆ ಒಂದು ಯೋಗ ಕೂಡ ನಿಮ್ಗೆ ಬಂದಿದೆ. ಹಾಗಾಗಿ ಶುಕ್ರ ಮತ್ತೆ ಕೇತು ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾ ಹೋಗ್ತಾರೆ. ಸಪ್ತಮ ಅಂತ ಬಂದಾಗ ನಿಮ್ಮ ಪಾರ್ಟ್ನರ್ಶಿಪ್ ಇರ್ಬೋದು, ಅಥವಾ ನಿಮ್ಮ ವೈವಾಹಿಕ ಜೀವನ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ಶುಭ ಕಾರ್ಯ ಇರ್ಬೋದು. ಕುಂಭರಾಶಿಯವರಿಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವ್ರಿಗೆ ಮದುವೆ ಆಗುವಂಥದ್ದಾಗಿರ್ಬೋದು. ಆದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಜೊತೆಗೆ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವ್ರಿಗೆ ಮಕ್ಕಳಾಗುವಂಥ ಚಾನ್ಸಸ್. ಯಾಕಂದ್ರೆ 5ನೇ ಮನೆ ಅಂತ ಬಂದಾಗ 5ನೇ ಮನೆ ಬುಧ 5ನೇ ಮನೆಯಲ್ಲೇ ಇರ್ತಾನೆ. ಅವರು 5ನೇವನಾಗಿ 8ನೇವನಾಗಿ ಅವನು 5ನೇ ಮನೆಯಲ್ಲಿ ಇರೋದ್ರಿಂದ ಅದನ್ನು ಕೂಡ ಎಲ್ಲೋ ಒಂದ್ ಕಡೆ ನಿಮ್ಮ ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳಾಗುವಂತ ಒಂದು ಯೋಗ ಕೂಡ ಬರ್ತಾ ಹೋಗುತ್ತೆ. ಜೊತೆಗೆ
ಕುಂಭರಾಶಿಯವರಿಗೆ ನೋಡಿ 5ನೇ ಮನೆ ಮತ್ತೆ 6ನೇ ಮನೆಯಲ್ಲಿ ಸೂರ್ಯ ಮತ್ತೆ ಗುರು ಯಾಕಂದ್ರೆ 7ನೇ ಮನೆ ಅಧಿಪತಿ ಸೂರ್ಯ 6ನೇ ಮನೆಗೆ ಬಂದಿದ್ದಾನೆ. ಜೊತೆಗೆ ಗುರುವಿನ ಜೊತೆ ಇರೋದ್ರಿಂದ ಎಲ್ಲ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗ್ಬೋದು, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅದು ಲಾಭದಾಯಕವಾಗಿ ಇರುತ್ತೆ. ಏನೇ ಬಂದ್ರು ಲಾಭದಾಯಕವಾಗಿರುತ್ತೆ. ನಾನು ಹೇಳ್ದೆ ಅವಾಗ್ಲೇನೆ, ನಿಮ್ಮ ದುಡ್ಡು ಕಾಸು ಅಥವಾ ನಿಮ್ಮ ಪ್ರಾಪರ್ಟಿ ವಿಷಯ ಆಗಿರ್ಬೋದು, ಅದೇನೇ ಆಗಿರ್ಬೋದು, ಒಳ್ಳೆ ಮಾತಿನಿಂದ ಬಗೆಹರಿಯಲ್ಲ. ಎಲ್ಲೋ ಒಂದ್ ಕಡೆ ಸ್ಟೇಷನ್, ಕಂಪ್ಲೇಂಟು, ಕೋರ್ಟು, ಕೇಸು ಇದರಿಂದ ಬಗೆಹರಿಯುವಂತ ಒಂದು ಚಾನ್ಸಸ್. ಹಾಗಾಗಿ ಸೂರ್ಯ 7ನೇ ಮನೇಲಿ ನಿಮ್ಗೆ 6ನೇ ಮನೇಲಿ ಇರೋದ್ರಿಂದ ಯಾವುದೇ ಒಂದು ವಿಷಯ ಆಗಿರ್ಬೋದು, ನೀವು ಕೋರ್ಟು ಅಥವಾ ಸ್ಟೇಷನ್ ಇಲ್ಲಿಗೆ ಓಡಾಡೋ ಅಂತ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ. ಹಾಗಾಗಿ ಅದನ್ನ ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಇದರಿಂದ ನಿಮ್ಗೆ ಲಾಭ ಅಂತ ಕೂಡ ಹೇಳ್ದೆ, ಏನೇ ಸ್ಟೇಷನ್ಗೆ ಹೋಗಿ ಏನೇ ಕೋರ್ಟ್ಗೆ ಹೋಗಿ ನಿಮ್ಗೆ ಲಾಭವನ್ನೇ ತಂದ್ಕೊಡ್ತಾನೆ ವಿನಃ ನಷ್ಟವನ್ನು ತಂದ್ಕೊಡೋದಿಲ್ಲ. ಹಾಗಾಗಿ ಗುರು ಕೂಡ ನಿಮ್ಗೆ ಲಾಭದಾಯಕನೇ. ಅದೇ ರೀತಿ ಕುಜ ಕೂಡ ಎಕ್ಸಲೆಂಟ್ ಅಂತ ಹೇಳ್ದೆ. ನೀವು ಮನೆ ಮಠ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕುಜ ತುಂಬಾ ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ದೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಹು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಕುತ್ತಿಗೆ ನೋವು, ಮೈಕೈ ನೋವು ಬರ್ತಕ್ಕಂಥದ್ದು, ಬಹಳ ಬೇಗ ದೃಷ್ಟಿ ಆಗ್ತಕ್ಕಂಥದ್ದು, ಆ ದೃಷ್ಟಿಗೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಬೇಗ ಟಯರ್ಡ್ ಆಗುವಂಥದ್ದು, ಅಥವಾ ನೀವು ಯಾವುದೋ ಒಂದು ಸಂಬಂಧಿಕರ ಫಂಕ್ಷನ್ಗೆ ಹೋಗ್ತೀರಾ ಅಲ್ಲಿ ನಿಮ್ಗೆ ಕಣ್ಬಿಡೋ ಅಂಥದ್ದು, ದೃಷ್ಟಿ ಆಗೋದು, ಇದಕ್ಕೆ ಸ್ವಲ್ಪ ತುತ್ತಾಗ್ತಾ ಹೋಗ್ತೀರಾ. ಯಾಕಂದ್ರೆ ರಾಹು ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಮತ್ತೆ ಕೇತು ಕೂಡ ನಿಮ್ಗೆ ಸಪ್ತಮದಲ್ಲಿ ಇರೋದ್ರಿಂದ ಈ ದೃಷ್ಟಿಗೆ ಒಳಪಡ್ತೀರಾ, ಅದು ಬೇಗ ನಿಮ್ಗೆ ತಗಲ್ತಾ ಹೋಗುತ್ತೆ. ಅದಕ್ಕಾಗಿ ನಮ್ಮ ಒಂದು ಸಂಸ್ಥೆ ಮುಖಾಂತರ ಒಂದು ಸ್ಟೋನ್ ಅನ್ನ ಕೊಡ್ತಾ ಇದೀವಿ. ಆ ಒಂದು ದೃಷ್ಟಿ ಹೋಗಲಾಡಿಸ್ಕೊಳಕ್ಕೆ ಅಂತಾನೆ ಈ ಒಂದು ಸ್ಟೋನ್ ಅನ್ನ ಕೊಡ್ತಾ ಇದೀವಿ. ಇದನ್ನ ನೀವು ನಿಮ್ಮ ಮನೇಲಿ ಇಟ್ಕೊಂಡ್ರೆ ಅಥವಾ ನಿಮ್ಮ ಮನೆ ಬಾಗ್ಲಲ್ಲಿ ಇಟ್ಕೊಂಡ್ರೆ, ನೀವೆಲ್ಲಿ ಕೆಲಸ ಮಾಡ್ತಿರ್ತೀರಾ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಕೆಲಸದ ಜಾಗದಲ್ಲಿ ಇಟ್ಕೊಂಡ್ರೆ ಖಂಡಿತ ಆ ದೃಷ್ಟಿಯಿಂದ ಕೂಡ ಪಾರಾಗ್ತಾ ಹೋಗ್ತೀರಿ ಅಂತ ಹೇಳ್ಬೋದು. ಜೊತೆಗೆ ಕುಂಭರಾಶಿಯವರಿಗೆ ಅಂತಾನೆ ನಾನ್ ಕೊಡುವಂತ ಈ ಒಂದು ಬ್ರೇಸ್ಲೆಟ್ ಹಾಕೊಂಡ್ರೆ ನೀವು ಕೊಟ್ಟಿರೋ ದುಡ್ಡು, ನಿಮ್ಗೆ ಬರ್ಬೇಕಾಗಿರುವಂತ ಜಾಗ ಇವೆಲ್ಲವೂ ಕೂಡ ವಸೂಲಾಗ್ತಾ ಹೋಗುತ್ತೆ, ನಿಮ್ಮ ಕೈ ಸೇರ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಧನಸ್ಥಾನ ಅಂದ್ರೆ ನಿಮ್ಮ ಅಭಿವೃದ್ಧಿ ಕೂಡ ಜಾಸ್ತಿ ಆಗುತ್ತೆ. ನೀವೇನೇ ಒಂದು ಬಿಸ್ನೆಸ್ ಮಾಡಿ ಖಂಡಿತ ನಿಮ್ಗೆ ಸಕ್ಸಸ್ ಆಗ್ತಾ ಹೋಗುತ್ತೆ. ಈ ಒಂದು ತಿಂಗಳು ಜುಲೈ ತಿಂಗಳಲ್ಲಿ ಯಾವ್ದಾದ್ರು ಹೊಸ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಅಥವಾ ಯಾವ್ದಾದ್ರು ಹೊಸ ಒಂದು ಮನೆ ತಗೊಳ್ಳೋ ಅಂಥದ್ದು, ಅಥವಾ ನೀವು ಕೆಲಸ ಕಾರ್ಯ ಅಂತ ಬಂದಾಗ ಹೊಸ ಕೆಲ್ಸಕ್ಕೆ ಸೇರ್ಕೊಳ್ಳೋ ಅಂಥದ್ದು, ಆ ಕೆಲಸ ನಿಮ್ಮನ್ನೇ ಹುಡ್ಕೊಂಡ್ ಬರ್ತಕ್ಕಂಥದ್ದು, ಅಥವಾ ಯಾರೋ ಸಪ್ತಮ ಅಂದ್ರೆ ಮುಂಚೆನೆ ಹೇಳ್ದೆ ನಿಮ್ಗೆ, ಯಾಕಂದ್ರೆ 7ನೇ ಮನೆಯಲ್ಲಿ ಶುಕ್ರ ಬಂದಿದ್ದಾನೆ ಅಂತ ಹೇಳ್ದೆ. ಅವನು ಕೂಡ ಎಲ್ಲೋ ಒಂದ್ ಕಡೆ ಹೊಸ ಆಟಿಟ್ಯೂಡ್ಸ್, ಹೊಸ ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ಹೊಸ ಒಂದು ನೀವು ಏನು ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತೀರಾ ಅದಕ್ಕೆ ಒಂದು ಹೊಸ ಅಧ್ಯಾಯ ಆಗುವಂಥದ್ದು, ಅಂದ್ರೆ ಹೊಸ ಕೆಲಸ ಮತ್ತೆ ಮಾಡ್ತಕ್ಕಂಥದ್ದು, ಐಡಿಯಾಸ್ ಬರ್ತಕ್ಕಂಥದ್ದು. ಕೇತುನು ಅಲ್ಲೇ ಇರೋದ್ರಿಂದ ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಕುಂಭರಾಶಿಯವ್ರಿಗೆ. ಹಾಗಾಗಿ ಜುಲೈ ತಿಂಗಳು ಒಟ್ಟಾರೆ ಗುರು ಒಬ್ಬ ನಿಮ್ಗೆ 7ನೇ ಮನೆ, ಗುರು ಮತ್ತೆ ಸೂರ್ಯ ನಿಮ್ಗೆ 6ನೇ ಮನೇಲಿ ಇರ್ಬೋದು, ಆದ್ರೆ ಅಲ್ಲಿ ಇದ್ದು ಕೂಡ ಅವರು ನಿಮ್ಗೆ ಲಾಭವನ್ನ ತಂದು ಕೊಡ್ತಾನೆ ಅಂತ ಹೇಳ್ಬೋದು. ಆದ್ರೆ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ದೃಷ್ಟಿಗೆ ಒಳಪಟ್ಟಿರ್ತೀರ ಅಂತ ಹೇಳ್ಬೋದು. ಬಟ್ 5ನೇ ಮನೆ ಮಕ್ಕಳು ವಿಷಯದಲ್ಲಿ ತುಂಬಾನೇ ಅದೃಷ್ಟ ಮಾಡಿರ್ತೀರಾ ಅಂತ ಹೇಳ್ಬೋದು. ಜುಲೈ ತಿಂಗಳಲ್ಲಿ ಮಕ್ಕಳಿಂದ ಒಂದು ಲಾಭವನ್ನ ನೋಡ್ತಾ ಹೋಗ್ತೀರಾ, ಮಕ್ಕಳ ಒಂದು ಇಂಪ್ರೂವ್ಮೆಂಟ್ ನ ನೋಡ್ತಾ ಹೋಗ್ತೀರಾ ಅಂತ ಹೇಳ್ಬೋದು. ಹಾಗಾಗಿ ಒಟ್ಟಾರೆ ಕುಂಭರಾಶಿಯವರಿಗೆ ಈ ಒಂದು ಜುಲೈ ತಿಂಗಳು ತುಂಬಾ ಅದೃಷ್ಟದ ಒಂದು ತಿಂಗಳಾಗಿರುತ್ತೆ. ಆಲ್ಮೋಸ್ಟ್ ಕುಂಭರಾಶಿಯವರಿಗೆ ಬಹಳಷ್ಟು ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಾ ಹೋಗಿದ್ದೀನಿ. ಅದಕ್ಕೆ ಒಂದು ಸಣ್ಣ ಪುಟ್ಟ ಪರಿಹಾರ, ಎಲ್ಲ ಒಂದು ಸಣ್ಣ ತೊಡಕುಗಳು ಬರ್ತಾ ಇರುತ್ತೆ, ಇಲ್ಲ ಅಂತಲ್ಲ. ಯಾಕಂದ್ರೆ ತುಂಬಾ ಚೆನ್ನಾಗಿರೋದೇ ಜೀವನ ಅಲ್ಲ, ಎಲ್ಲ ಒಂದ್ ಕಡೆ ಗ್ರಹಗಳು ಅಪ್ಸ್ ಅಂಡ್ ಡೌನ್ ಆಗ್ತಾನೆ ಇರುತ್ತೆ. ಅಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಒಂದು ನೆಗೆಟಿವ್ಸ್ಗೆ ಈ ನಾನ್ ಕೊಡುವಂತ ಒಂದು ಕ್ರಿಸ್ಟಲ್ ಮತ್ತೆ ಸ್ಟೋನ್ ಅನ್ನ ಯೂಸ್ ಮಾಡಿ, ಅದು ಕೂಡ ನಿಮ್ಗೆ ಪರಿಹಾರ ಆಗ್ಬಿಡುತ್ತೆ. ಅಲ್ಲಿಂದ ಆಚೆ ನೀವು ತುಂಬಾ ಚೆನ್ನಾಗಿರ್ತೀರಿ ಅಂತ ಹೇಳ್ಬೋದು. ಹಾಗಾಗಿ ಕುಂಭರಾಶಿಯವರು ಜುಲೈ ತಿಂಗಳು ತುಂಬಾ ಹ್ಯಾಪಿಯಾಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೋದು. ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ ಕೆಲಸ ಕಾರ್ಯಗಳೆಲ್ಲ ಹರಿಯಪ್ಪ ಅಂದ್ರೆ ಬೇಗ ಬೇಗ ನಿಮ್ ಕೆಲಸ ಕಾರ್ಯಗಳು ಸ್ಟಾರ್ಟ್ ಮಾಡಿ ನಿಮಗ್ ಬರ್ತಕ್ಕಂಥ ದುಡ್ಡು ಮತ್ತೆ ಆಸ್ತಿ ಎಲ್ಲವೂ ಬಂದ್ ಸೇರುತ್ತೆ ಅಂತ ಹೇಳ್ತಾ ನಾನ್ ಕೊಡುವಂತ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ನ ಯೂಸ್ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಇದು ನಿಮ್ಮ ರಾಶಿಯ ಅನುಸಾರ ಜುಲೈ ತಿಂಗಳಲ್ಲಿ ಏನಾಗುತ್ತೆ ಅನ್ನೋ ಗೋಚಾರದ ಫಲದ ಮೇಲೆ ನಾವು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕ, ನಿಮ್ಮ ಟೈಮು, ಡೇಟ್ ಆಫ್ ಬರ್ತ್ ಅನ್ನ ಕೊಟ್ಟಾಗ ನಮ್ಮ ಸಂಸ್ಥೆ ಮುಖಾಂತರ ನಿಮ್ಮ ಜಾತಕವನ್ನು ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲೂ ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅದರ ಪ್ರಕಾರ ನೀವೇನಾದ್ರೂ ಪರಿಹಾರವನ್ನ ಮಾಡಿಕೊಟ್ರೆ ಖಂಡಿತ ನಿಮ್ಮ ಲೈಫ್ ಟೈಮ್ ಪರಿಹಾರವನ್ನ ನಾನು ಕೊಡ್ತಾ ಹೋಗ್ತೇನೆ. ಅದನ್ನ ನೀವು ಸರಿಪಡಿಸ್ಕೊಂಡ್ರೆ ಯಾವತ್ತೂ ನೀವು ಹಿಂದೆ ತಿರುಗಿ ನೋಡಲ್ಲ, ಯಾವತ್ತಿದ್ರೂ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗ್ತೀರಿ.